ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ವಾಪಸ್ ಸುದ್ದಿ ಬರ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ವಿದೇಶದಲ್ಲಿ ಈಗಾಗಲೇ ಬೀಡು ಬಿಟ್ಟಿದೆಯಾ ಒಂದು ತಂಡ ಅನ್ನೋದು ಪ್ರಶ್ನೆ ಇದೆ. ಏರ್ಪೋರ್ಟ್ಗೆ ಎಂಟ್ರಿ ಹಾಕಿ ಆತ ಫ್ಲೈಟ್ ಹತ್ತುತ್ತಾ ಇದ್ದಂತೆ ಆತನನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ವಿಮಾನದ ಬಾಗಿಲಿನಲ್ಲಿಯೇ ವಶಕ್ಕೆ ಪಡೆಯುತ್ತಾ ಎಸ್ಐಟಿ ತಂಡ ಈಗಾಗಲೇ ಎಲ್ಲವನ್ನ ಕೂಡ ಸೆಟ್ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಅವರು ವಶಕ್ಕೆ ಪಡೆದು ಬಳಿಕ 24 ಗಂಟೆ ಎಸ್ಐಟಿಗೆ ಕಾಲಾವಕಾಶ ಇರುತ್ತೆ. ಪ್ರಾಥಮಿಕವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಕನಿಷ್ಠ 7ರಿಂದ 10 ದಿನ ಕಸ್ಟಡಿಗೆ ಪಡೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರಂತೆ. IMA ಕೇಸ್, ಆ ಕೇಸ್ನಲ್ಲೂ ಕೂಡ ಹೀಗೆ ಆರೋಪಿಯನ್ನ ಬಂಧಿಸಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ನಿರಂತರವಾಗಿ ಫಾಲೋ ಅಪ್ ಮಾಡ್ತಿದ್ದೀರಾ, ಬಟ್ ಪ್ರಶ್ನೆ ಇದ್ದಿದ್ದು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಎಲ್ಲಿಂದ ವಾಪಸ್ ಆಗ್ತಾರೆ? ಬಹಳ ಮುಖ್ಯವಾಗಿ ನಾಗೇಂದ್ರ ಬಾಬು, SIT ವಶಕ್ಕೆ ಪಡೆಯೋದಕ್ಕೆ ಏನೆಲ್ಲ ಅವಕಾಶಗಳಿರುತ್ತೆ? ಈಗ ಅಲ್ಲಿ ಫ್ಲೈಟ್ ಹತ್ತಿದ ತಕ್ಷಣ ಅದು ಇಂಡಿಯನ್ ಫ್ಲೈಟ್ ಆಗಿರತ್ತಾ? ಹಿಂಗೆ ಇಂಡಿಯನ್ ಫ್ಲೈಟ್ ಆಗಿದ್ರೆ ಹತ್ತಿದ ತಕ್ಷಣ, ಅಥವಾ ಫಾರಿನ್ ಫ್ಲೈಟ್ ಆಗಿದ್ರೆ ಇಳಿದ ತಕ್ಷಣನ, ಅಥವಾ ಒಳಗೆ ಹೋಗಿ ಈ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಅವಕಾಶ ಇದೆಯಾ? ಇಮಿಗ್ರೇಷನ್ ಅಧಿಕಾರಿಗಳು ಅಂತ ಇರ್ತಾರೆ ಎಲ್ಲ ಕಡೆ, ಯಾಕಂದ್ರೆ ಈ ವಲಸೆ ಅಧಿಕಾರಿಗಳು ಅಂತ ಕರೀತಾರೆ ಅವ್ರನ್ನ, ಇಮಿಗ್ರೇಷನ್ ಅಧಿಕಾರಿಗಳು. ಅವರಿಗೆ ಈ ಹೊರಗಡೆಯಿಂದ SIT ಹೋಗಿ ಮಾಡಲ್ಲ ಅವರನ್ನ. ಅದು ಹೆಂಗೆ ನಾಗೇಂದ್ರ ಬಾಬು ತಿಳಿಸ್ಬೋದ ನಮ್ಮ ವೀಕ್ಷಕರಿಗೆ? ಹೆಂಗಿರ್ಬೋದು ಅಂತ 1, 2, 3 ಆಪ್ಷನ್ಸ್ ಅಂತಂದ್ರೆ? ಜಯಪ್ರಕಾಶ್ ನೋಡಿ, ಈಗ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ನಾನು 31ನೇ ತಾರೀಕು ಬರ್ತೀನಿ ಅಂತೇಳಿ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಆ ಕ್ಷಣದಿಂದ ಕಂಪ್ಲೀಟ್ ಆಗಿ SIT ತಂಡ ಪ್ರಿಪೇರ್ ಆಗೋದಕ್ಕೆ ಶುರುವಾಗುತ್ತೆ, ಅಲರ್ಟ್ ಆಗುತ್ತೆ. ಈತ ಎಲ್ಲಿಂದ ವಿಡಿಯೋ ಮಾಡಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗುತ್ತೆ. ಅದು ಮನುಷ್ಯರಿಂದನೇ ಅವರು ಮಾಡಿರೋದು ಪಕ್ಕ ಆಗುತ್ತೆ. ಅದಾದ ಬಳಿಕ ಟಿಕೆಟ್ ಬುಕ್ ಆಗಿರೋದು ಕೂಡ SITಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾಗೇಂದ್ರ ಅದರ ಮಿಡ್ಲಲ್ಲಿ ಒಂದು ಕ್ರಾಸ್ ಕ್ವಶನ್. ಯಾರು ಬೇಕಿದ್ರೂ ಮಾಡ್ಬೋದಪ್ಪ ಟಿಕೆಟ್ ಬುಕ್ಕು. ನಾನು ಮಾಡ್ಬೋದು ಮ್ಯೂನಿಚ್ನಿಂದ, ನಾನು ಮಾಡ್ಬೋದು ಅಮೆರಿಕಾದಿಂದ. ಟಿಕೆಟ್ ಬುಕ್ ಮಾಡೋದಕ್ಕೆ ಏನಿದೆ, ದುಡ್ಡು ಕಟ್ಟಬೇಕಷ್ಟೇ. ನಾನು ಅದನ್ನು ಕಟ್ಟಿಬಿಟ್ಟು ನಾನು ನಿಮಗೆ ಒಂದು ಫೇಕ್ ಬಿಟ್ಬಿಡ್ತೀನಪ್ಪ. ಆಗ ನೋಡಿ, ಈಗ ಇದೇ ಪ್ರಶ್ನೆ ಉದ್ಭವ ಆಗಿರೋದು ಜಯಪ್ರಕಾಶ್. ಯಾಕೆಂದ್ರೆ ಕೇವಲ ಇವರು ಟಿಕೆಟ್ ಬುಕ್ ಮಾಡಿದ ಬಳಿಕ SITಯನ್ನು ಸುಮ್ಮನೆ ಕೂರೋದಿಲ್ಲ. ಇವರು ಎಲ್ಲಿ ಟಿಕೆಟ್ ಬುಕ್ ಆಗಿದೆ, ಯಾರು ಟಿಕೆಟ್ ಬುಕ್ ಮಾಡಿದ್ರು ಅಂತ ಕೂಡ ಗೊತ್ತಾಗುತ್ತೆ, ಎಲ್ಲಿಂದ ಬುಕ್ ಮಾಡಿದ್ರು ಅಂತ ಕೂಡ ಗೊತ್ತಾಗುತ್ತೆ. ಸೊ ಆತ ಪ್ರಜ್ವಲ್ ರೇವಣ್ಣ ಅಲ್ಲೇ ಇರೋದು ಬಹುತೇಕ SITಗೆ ಒಂದು ಖಚಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅದೇ ಫ್ಲೈಟಲ್ಲಿ SIT ಟೀಮ್ ಕೂಡ ಬರಬಹುದು. ಸೊ ಒಂದು ತಂಡ ಈ ಹಿಂದೆ ದೆಹಲಿಯಲ್ಲಿ IMA ಕೇಸ್ನಲ್ಲಿ ಇದೇ ರೀತಿಯಾಗಿ ಆತ ಬರ್ತಾನೆ ಅಂತೇಳಿ ಸುಮಾರು ದಿನಗಳ ಕಾದು ಕುಳಿತ ಬಳಿಕ ಆತ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಮೊದಲೇ ಇಮಿಗ್ರೇಷನ್ಗೆ ಎಲ್ಲ ಇಂಟಿಮೇಷನ್ ಅನ್ನು ಕೊಟ್ಟಿರ್ತಾರೆ. ಇಮಿಗ್ರೇಷನ್ಗೆ ಮಾಹಿತಿಯನ್ನು ಕೊಟ್ಟು ಅಂದರೆ ವಿಮಾನದ ಬಾಗಿಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ತಕ್ಷಣ ಆತನನ್ನು ಅಲ್ಲೇ ವಶಕ್ಕೆ ಪಡೆದುಕೊಳ್ತಾರೆ. ಯು ಆರ್ ಇನ್ ಡಿಟೇನ್ ಅಂದರೆ ನಮ್ಮ ವಶದಲ್ಲಿದೆ ಅಂತೇಳಿ ಅವರಿಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಾರೆ. ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಇರುವಂಥ ಮಾಹಿತಿ ಪ್ರಕಾರ 2-3 ಜನ ಅಧಿಕಾರಿಗಳು ಅಲ್ಲಿ ಇರಬಹುದು. ಆ ಅಧಿಕಾರಿಗಳು ಅದೇ ಫ್ಲೈಟಲ್ಲಿ ಟಿಕೆಟನ್ನು ಕೂಡ ಬುಕ್ ಮಾಡಿಸ್ಕೊಂಡಿದ್ದಾರೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಅದೇ ಫ್ಲೈಟಲ್ಲಿ ಬರುವಂಥ ನಿರೀಕ್ಷೆ ದಟ್ಟವಾಗಿ ಕಂಡು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರು ಇಮಿಗ್ರೇಷನ್ಗೆ ಇನ್ಫಾರ್ಮೇಷನನ್ನು ಕೊಟ್ಟು ಈಗೆಲ್ಲ ಸೆಟ್ಟನ್ನು ಮಾಡ್ಕೊಂಡಿದ್ರು ಅನ್ನುವ ಮಾಹಿತಿ ಕೂಡ ಇದೆ. ಆತ ಈ ವಿಮಾನದ ಬಾಗಿಲಿಗೆ ಬರ್ತಾ ಇದ್ದಂತೆ ಆತನನ್ನು ವಶಕ್ಕೆ ಪಡೆದುಕೊಂಡು ಬೆಂಗಳೂರಿವರೆಗೂ ಕೂಡ ಕರ್ಕೊಂಬರ್ತಾರೆ. ಆದರೆ ಬೆಂಗಳೂರಿಗೆ ಕರೆದುಕೊಂಡು ಬಂದ ಬಳಿಕ 7ರಿಂದ 10 ದಿನಗಳ ಕಾಲ ಅವರನ್ನು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಕಂಡು ಬರ್ತದೆ. 24 ಗಂಟೆ ಅವರಿಗೆ ಕಾಲಾವಕಾಶ ಇರುತ್ತೆ. ಸೊ ಇದೆಲ್ಲವೂ ಕೂಡ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು. SITಯಲ್ಲೂ ಕೂಡ ಇದೇ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಕೂಡ ಆಗಿರುವ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಯಾವ ರೀತಿ ಅವರನ್ನು ಕರ್ಕೊಂಡ್ಬರ್ತಾರೆ ಅನ್ನೋದು ನನಗೆ ಒಂದು ಆಶ್ಚರ್ಯ ಆಗ್ತಾ ಇರುವಂಥದ್ದು. ಕ್ಯೂರಿಯಾಸಿಟಿ ಇದೆ ಎಲ್ಲರಿಗೂ, ಹೇಗೆ ಪ್ರೋಸೆಸ್ ಹೇಗಾಗುತ್ತೆ ಅಂತ. ಪ್ರೋಸೆಸ್ ಅಂದರೆ ಒಳಗಡೆ ಹೋಗಿರ್ತಾರ. ಈಗ ಸಮ್ಟೈಮ್ಸ್ ಅವನು ಬರುವಂಥ ಫ್ಲೈಟಲ್ಲಿ ಅವನು ಹತ್ತುದಕ್ಕಿಂತ ಮೊದಲು ಇಲ್ಲಿಂದಲೇ ಹೋಗಿ ಅಲ್ಲಿ ಇಳ್ದಿರ್ತಾರ. ಆ ಇಂಟರ್ನ್ಯಾಷನಲ್ ಕೆಲವೆಲ್ಲ ಅಡ್ಜಸ್ಟ್ಮೆಂಟ್ಗಳಿರುತ್ತೆ, ಕೆಲವು ಒಳ್ಳೊಳ್ಳೆ ರಾಷ್ಟ್ರಗಳಿದೆ ಅಂತಂದರೆ.
ಈಗ ನಾನು ಜರ್ಮನಿಲಿದ್ದೇನೆ ಅಂತ ಇಟ್ಕೊಳ್ಳಿ, ಆ ಜರ್ಮನಿಲಿ ಈ ಫ್ಲೈಟೆಲ್ಲ ಹತ್ತಾನೆ ಅಂತ ಇಟ್ಕೊಳ್ಳಿ, ಆ ಫ್ಲೈಟಲ್ಲಿ ನಾನು ಮೊದಲೇ ಹೋಗಿ ಕೂತ್ಕೊಂಡ್ಬಿಡೋದು. ಆಮೇಲೆ ನನಗನ್ಸುತ್ತೆ ಈತನಿಗೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ, ನಮ್ಮನ್ನೇನೋ ಫೂಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಒಂದಂತೂ ಭಾಳ ಸ್ಪಷ್ಟ, ಇವನಿಗೆಲ್ಲ ಮಾಹಿತಿಗಳು ಹೋಗ್ತಾ ಇದೆ. ಆದರೆ SITಯ BK ಸಿಂಗ್ ಮೇಲೆ ನಮಗೆ ವಿಶೇಷವಾದಂಥ ಒಂದು ನಂಬಿಕೆ ಇದೆ, ಇರಲೇಬೇಕು, ಯಾಕಂದರೆ ಅಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಮೂರನೇದಾಗಿ ನನಗನ್ಸೋದು, ಇದರ ಬದಲಿಗೆ ಯಾರೋ ಒಬ್ಬ ಕಾಂಜಿ ಪಿಂಜಿ ವ್ಯಕ್ತಿ ಆಗಿದ್ದರೆ ಹೆಂಗಿರ್ತಿತ್ತು, ಅವನು ಬ್ಯಾಕ್ಗೆ ಒದ್ದು ಕರ್ಕೊಂಬರ್ತಿರ್ಲಿಲ್ವಾ? VIP ಗಳಿಗಿಂತ ಟ್ರೀಟ್ಮೆಂಟ್ ಬೇಕಾ? ಇವನಿಗೆ ಹಂಗೆ ಒದಿಬೇಕು, ಇವನಿಗೆ ಹಿಂಗೆ ಒದಿಬೇಕು. ಎರಡು ಮಾತೇ ಇಲ್ಲ, ಯಾರು ತಲೆ ಕೆಡಿಸ್ಕೋಬೇಡಿ. ಯಾವುದು ಎಷ್ಟೇ ದೊಡ್ಡ ವ್ಯಕ್ತಿ ಮಗನಾಗಿರಲಿ, ಅವನು ಮಾಡಿರುವಂಥದ್ದು ಇದೆಲ್ಲ ಹಲ್ಕ ಕೆಲಸ, ಅವನು ಮಾಡಿರೋದು ಹಲ್ಕ ಕೆಲಸ. ಆಮೇಲೆ ಇವನನ್ನು ಏನಾದರೂ ನಾಡಿದ್ದು ನೀವು ಹಾರ ಗೀರ ಹಾಕ್ಕೊಂಡು ಯಾರಾದರೂ ಬಂದ್ರಿ ಅಂತ ಇಟ್ಕೊಳ್ಳಿ, ಇವನನ್ನು ಜೈಂತ ಯಾರಾದ್ರೂ ಅಂದ್ರಿ ಇಟ್ಕೊಳ್ಳಿ, ಕಂಪ್ಲೀಟ್ ಶೂಟಿಂಗ್ ಮಾಡಿಬಿಟ್ಟು ಅವರನ್ನು ಹೆಂಗೆ ಅಂತಂದರೆ, ಇವನಿಗೆ ಯಾರಾದರೂ ಹಾರ ಹಾಕಿ ಜೈಕಾರ ಹಾಕಿದರೆ ವೀಕ್ಷಕರೇ, ಆ ಊರಲ್ಲಿ ಆ ಹುಡುಗರು ಬಂದಿರ್ತಾರಲ್ಲ ಅವರನ್ನು ಅಟ್ಟಾಡಿಸ್ಬೇಕು. ನೀವು ಒಬ್ಬ ಇರಬಾರ್ದು, ನರ ಪಿಳ್ಳೆ ಇರಬಾರ್ದು, ಬೀದಿ ನಾಯಿಗಳು ಕೂಡ ಇರಬಾರ್ದು ಈ ಥರನ ಸ್ವಾಗತ ಮಾಡೋದು. ನಾವು ನಿಮಗೆ ಮಾಹಿತಿ ಕೊಡ್ತೀವಿ, ನಮಗೆ ಅನಿವಾರ್ಯತೆ ಇದೆ, ಯಾಕಂದರೆ ಆ ಸ್ಟೋರಿನ ನಿಮಗೆ ತೋರಿಸ್ಬೇಕು. ಅಲ್ಲಿ ಯಾರಾದರೂ ಹೂವು ಮತ್ತೊಂದು ಯಾರಾದರೂ ತಗೊಂಬಂದರೆ ಅಲ್ಲಿ ಅಟ್ಟಾಡಿಸಿ ಹೊಡೀರಿ. ನಾನು ಹೇಳ್ತೀನಿ ಕೇಳಿ, ಈ ಸಮಾಜದಲ್ಲಿ ಒಂದು ಬದಲಾವಣೆ ಆಗಲೇಬೇಕು ಸರ್. ಇಂಥ ಕಳ್ಳ ಕಾಕರನ್ನು, ನಾಲಾಯಕಗಳನ್ನು, ತಿರುಪೋಕಿಗಳನ್ನೆಲ್ಲ ನಾವು ಜೈ ಅಂದರೆ ಸಮಾಜ ಒಪ್ಪಲ್ಲ ಸರ್. ಒಂದು ಬದಲಾವಣೆ ಮಾಡೋಣ, ಅದಕ್ಕೆ BJP ಕಾಂಗ್ರೆಸ್ JDS ಬೇಕು ಅಂತಿಲ್ಲ, ನಾವೇ ಮಾಡೋಣ. ಯಾಕೆಂದರೆ ನಮ್ಮ ದೇಶ ಅಲ್ವಾ ಇದು, ನಮ್ಮ ಸಮಾಜ ಅಲ್ವಾ ಇದು? ಏನು ಪಾರ್ಟಿಯವರು ಬಂದು ನಮಗೆ ಹೇಳ್ಕೊಡ್ಬೇಕಾ ಏನು ಸ್ವಾಭಿಮಾನ, ಏನು ರಾಷ್ಟ್ರಾಭಿಮಾನ ಅಂತೇಳಿ?